ನಮ್ಮ ಕರ್ನಾಟಕದಲ್ಲಿ ತುಂಬಾ ಜನ ಬೆಳಗಿನ ನಾಷ್ಟಕ್ಕೆ ಕಾಮನ್ ಆಗಿ ಮಾಡ್ಕೊಳ್ಳೋ ರೆಸಿಪಿ ಅಂದ್ರೆ ಅದು ಚಿತ್ರಾನ್ನ. ಮಾಮೂಲಿಯಾಗಿ ಮಾಡೋ ಚಿತ್ರಾನ್ನ ಬದಲು ಈ ರೀತಿ ಮಸಾಲೆನ ರುಬ್ಬಿ ಮಾಡೋ ಮಸಾಲಾ ಚಿತ್ರಾನ್ನ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾನೇ ಇಷ್ಟಪಟ್ಟು ತಿಂತೀರಾ. ಬೆಳಗಿನ ನಾಷ್ಟ ಜೊತೆ ಒಂದೊಳ್ಳೆ ಫಿಲ್ಟರ್ ಕಾಫಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ. ಅದಕ್ಕೆ ಒಂದು ಫಿಲ್ಟರ್ಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಮಾಲ್ಗುಡಿ ಫಿಲ್ಟರ್ ಕಾಫಿನ ಹಾಕಿ ಫಾರ್ಮ್ ಆಗಿ ಪ್ರೆಸ್ ಮಾಡಿ 1 ಗ್ಲಾಸ್ ಕುದಿಸಿರೋ ಬಿಸಿ ನೀರನ್ನ ಹಾಕಿ ಲಿಡ್ ನ ಕ್ಲೋಸ್ ಮಾಡಿ ಡಿಕಾಕ್ಷನ್ ಎಲ್ಲ ಕಲೆಕ್ಟ್ ಆಗೋ ಅಷ್ಟರಲ್ಲಿ ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆಯನ್ನ ಹಾಕಿ ನೀರನ್ನ ಹಾಕೊಳ್ದೆ ತರಿತರಿಯಾಗಿ ರುಬ್ಬಿಟ್ಕೊಳ್ಳಿ. ಪ್ಯಾನ್ಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನ ಬೇಳೆನ ಹಾಕಿ ಕಂದು ಬಣ್ಣ ಬಂದ ನಂತರ ಕರಿಬೇವಿನ ಸೊಪ್ಪು, ಒಣಮೆಣಸಿನಕಾಯಿ, ಕಟ್ ಮಾಡಿ ಹಸಿಮೆಣಸಿನಕಾಯಿ, ಈರುಳ್ಳಿಯನ್ನ ಹಾಕಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ರುಬ್ಬಿಟ್ಕೊಂಡಿದ್ದ ಮಸಾಲೆನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಹಾಕಿ ಮಿಕ್ಸ್ ಮಾಡ್ಕೊಂಡು ಇದನ್ನ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ 1.5 ನಿಂಬೆ ಹಣ್ಣಿನ ರಸನ ಹಾಕ್ತಾ ಇದೀನಿ. ಈ ಗೊಜ್ಜನ್ನ ಒಂದು ಸರಿ ತಿರುಗಿಸ್ಕೊಂಡು ಮಾಡಿರೋ ಬಿಸಿ ಅನ್ನಕ್ಕೆ ಗೊಜ್ಜನ್ನ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಮಸಾಲಾ ಚಿತ್ರಾನ್ನ ತಯಾರಾಗುತ್ತೆ. 1 ಗ್ಲಾಸ್ಗೆ 1/4 ಭಾಗದಷ್ಟು ಡಿಕಾಕ್ಷನ್ ಹಾಕಿ ಸಕ್ಕರೆ ಅಥವಾ ಬೆಲ್ಲದ ಪುಡಿನ ಹಾಕೊಂಡು ಕಾಯಿಸಿರೋ ಬಿಸಿ ಬಿಸಿ ಹಾಲನ್ನ ಈ ರೀತಿ ನೊರೆ ಬರೋ ತರ ಹಾಕೊಂಡ್ರೆ ಬೆಳಗಿನ ನಾಷ್ಟಕ್ಕೆ ಒಂದೊಳ್ಳೆ ಪರ್ಫೆಕ್ಟ್ ಮಾಲ್ಗುಡಿ ಫಿಲ್ಟರ್ ಕಾಫಿ ತಯಾರಾಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ.